ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೋಸ್ಕರನೇ ಲಕ್ಷಾಂತರ ಜನರು ತುದಿಗಾಲಲ್ಲಿ ನಿಂತಿರ್ತಾರೆ. ಅಂಥದ್ರಲ್ಲಿ ಬಿಗ್ ಬಾಸ್ ಅಂತಹ ಮಹಾ ವೇದಿಕೆಯಲ್ಲಿ ಸುದೀಪ್ ಪುತ್ರಿ ಸಾನ್ವಿ ಸುದೀಪ್ ಅವರು ಆಡಿರುವಂತಹ ಹಾಡಿಗೆ ತನ್ನ ಅದ್ಭುತವಾದಂತಹ ಡ್ಯಾನ್ಸ್ ಮೂಲಕ ಸುದೀಪ್ ಅವರ ಕಣ್ಣಂಚಲ್ಲಿ ನೀರು ತರಿಸಿ ಇಡೀ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಲ್ಪತರು ನಾಡಿನ ಪುಟ್ಟ ಪೋರ ಯುವನ್ ಕುಮಾರ್ ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಜಾಯ್ನ್ ಆಗ್ತಾ ಇದ್ರೆ ಆ ಒಂದು ಕ್ಷಣಗಳು ಹೆಂಗಿತ್ತು, ಸುದೀಪ್ ಅವ್ರ ಮುಂದೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದು ಹೆಂಗಿತ್ತು, ಸುದೀಪ್ ಅವ್ರ ಕಡೆಯಿಂದ ಸುದೀಪ್ ಅವರ ಒಂದು ಬ್ರೇಸ್ಲೆಟ್ ಅನ್ನ ಗಿಫ್ಟ್ ಆಗಿ ಪಡೆದಿರುವಂತಹ ಮೂವ್ಮೆಂಟ್ ಹೆಂಗಿತ್ತು ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ನಮ್ ಜೊತೆ ಶೇರ್ ಮಾಡ್ತಾರೆ. ಹಲೋ ಯುವನ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಎಲ್ಲಿ ಬ್ರಾಸ್ಲೆಟ್ ಸುದೀಪ್ ಸರ್ ಕೊಟ್ಟಿದ್ದು? ಇಲ್ಲಿ ಇದೆ. ಇಲ್ಲೇ ಇದೆ. ನನಗ್ ಕೂಡ ತಗೊಂಡೋಗ್ಬಿಡ್ಲಾ ನನ್ನ ಮನೆಗೆ? ಬೇಡ. ಯಾಕೆ? ನನಗ್ ಬೇಕು. ಅಲ್ಲ, ಸುದೀಪ್ ಸರ್ ನಿನಗೆ ಬ್ರೇಸ್ಲೆಟ್ ಕೊಟ್ಟಾರಲ್ಲ, ನೀನ್ ನಂಗೆ ಕೊಟ್ಬಿಡು. ನಿಮೀಗ? ಕೊಡ್ತೀಯಾ? ತಗೊಂಡೋಗಿ. ಅಲ್ಲ, ಸುದೀಪ್ ಸರ್ ಕೊಟ್ಟಿರುವಂತ ಬ್ರೇಸ್ಲೆಟ್ ನನಗೆ ಕೊಡ್ತೀಯಾ ನೀನು? ಮತ್ ಕೊಡ್ತಾಗ ಸುಮ್ಮನೆ ಹೇಳ್ದೆ. ಸುಮ್ನೆ ಹೇಳ್ದ ಅಂದ್ರೆ ನಂಗೆ ಕೊಡಲ್ಲ ಈಗ. ಓಕೆ, ಡ್ಯಾನ್ಸ್ ಮಾಡ್ದಲ್ಲ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ, ಹೆಂಗಿತ್ತು? ಸುದೀಪ್ ಸರ್ ಎಲ್ಲಾನು ಪ್ರೌಡ್ ಮೂಮೆಂಟ್ ಅಲ್ಲಿಂದ ತುಂಬಾ ಒಂದು ಕಣ್ಣಲ್ಲಿ ನೀರೆಲ್ಲ ತರಿಸ್ಬಿಟ್ಟಿದ್ಯಾ, ಹೆಂಗಿತ್ತು ಆ ಒಂದು ಮೂಮೆಂಟ್? ಚೆನ್ನಾಗಿತ್ತು. ನಾನು ಡ್ಯಾನ್ಸ್ ಅವ್ರ ಮುಂದೆ ಮಾಡಿದ್ ಫುಲ್ ಖುಷಿ ಆಯ್ತು. ನೀವ್ ಹಿಂಗೆ ಚೆನ್ನಾಗಿ ಬೆಳೀರಿ ಅಂತ ಹೇಳಿದ್ರು ಸುದೀಪ್ ಸರ್. ನನ್ನ ಬಾಲ್ಯನ ನೆಮ್ಸಿದ್ದಕ್ಕೆ, ನಾನು ಆಗಿದ್ದಕ್ಕೆ ನಾನು ನಿಮಗ್ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ರು. ಅದು ಫುಲ್ ಖುಷಿ ಆಯ್ತು. ಮತ್ತೆ ಸುದೀಪ್ ಸರ್ ನನಗೆ ಮುತ್ತನ್ನು ಕೊಟ್ರು. ಅವಾಗ ಫುಲ್ ನನಗೆ ಶಾಕ್ ಆಗ್ಬಿಡ್ತು. ಸುದೀಪ್ ಸರ್ ನನಗೆ ಮುಟ್ಟು ಕೊಡ್ತಿರೋದಂದ್ರೆ ಫುಲ್ ಖುಷಿ ಆಗಿತ್ತು. ಅವಾಗ ಚೆನ್ನಾಗಿತ್ತು. ಸುದೀಪ್ ಸರ್ ಡಬಲ್ ಗಿಫ್ಟ್ ಕೊಟ್ಬಿಟ್ರು ನಿಂಗೆ. ಸುದೀಪ್ ಸರ್ನ ಒಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಅಥವಾ ಒಂದು ಫೋಟೋಗೋಸ್ಕರನೇ ಎಷ್ಟೋ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ವೆಯ್ಟ್ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಅವ್ರು ಹಾಕೊಂಡಿರುವಂತ ಬ್ರೇಸ್ಲೆಟ್ ಅನ್ನ ಕೊಟ್ಟು ಅದ್ರ ಜೊತೆ ಮುತ್ತು ಕೊಟ್ರಲ್ಲ, ಆ ಪ್ರೌಡ್ ಮೂಮೆಂಟ್ ಹೆಂಗಿತ್ತು? ಫುಲ್ ನನ್ನ ಬಗ್ಗೆ ನನಗೆ ಪ್ರೌಡ್ ಆಯ್ತು ಫುಲ್ಲು. ಇದು ಇದು ಕೊಟ್ಟಿದ್ದಾಗ ನನಗೆ ಫುಲ್ಲು ನಂಬಕ್ಕೆ ಆಗ್ಲಿಲ್ಲ. ಸುದೀಪ್ ಸರ್ ಯಾವಾಗ್ಲೂ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಹಿಂಗೆ ಮಾಡ್ತಿದ್ರು. ಅದನ್ನ ನನಗ್ ಕೊಟ್ಟವರಲ್ಲ ಅಂತ ಫುಲ್ಲು ಖುಷಿ ಆಯ್ತು. ಮತ್ತೆ ಅವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅಳ್ತಿದ್ರಲ್ಲ, ಅವಾಗ ನನಗ್ ಬೇಜಾರಾಯ್ತು ಸ್ವಲ್ಪ. ಅವ್ರ ಅಳ್ತಿದ್ರಲ್ಲ ಪಾಪ ಅಂತ ಬೇಜಾರಾಯ್ತು ನನಗೆ. ಯಾಕೆ ಅಳ್ತಿದ್ರು ಸುದೀಪ್ ಸರ್ ಡ್ಯಾನ್ಸ್ ನೋಡಿ? ಅವರಮ್ಮ ಇವಾಗ ತೀರ್ಕೊಂಡಿದಾರಲ್ಲ, ಅದಕ್ಕೆ ಆ ಬೇಜಾರ್ಗೆ ಅಳ್ತಿದ್ರು. ಸುದೀಪ್ ಸರ್ ಅಳ್ತಾ ಒಂದ್ ಮಾತು ಹೇಳಿದ್ರು, ಇವಾಗ ಸ್ಟೇಜ್ ಮೇಲೆ ನಿಂಗೆ ಅಮ್ಮ ಸಿಕ್ಕಿದ್ರು, ನನ್ಗೆ ಅಮ್ಮ ಇಲ್ಲ, ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅವಾಗ ನಿನ್ಗೆ ಎಷ್ಟು ದುಃಖ ಆಯ್ತು ಅಂತ? ಅವಾಗ ನಂಗೆ ಫುಲ್ ದುಃಖ ಆಯ್ತು. ಹಂಗೆ ಹೇಳ್ದಾಗ ಎಲ್ಲಾರ್ಗೂ ಆಗುತ್ತೆ ದುಃಖ. ಅವ್ರ ಹಂಗೆ ಹೇಳ್ತಿದ್ರೆ ಫುಲ್ ದುಃಖ ಆಯ್ತು ನನಗೆ. ಮತ್ತೆ ಅಲ್ಲಿ ಹಿಂದೆಯಿಂದ ಬಂದ್ರಲ್ಲ, ಅವರು ನಿನಗ್ ಕಾಣಿಸಿದ್ರು, ನನಗೆ ಸಿಕ್ಲಿಲ್ಲ ಅಂತ ಹೇಳಿದ್ದು ಬೇಜಾರಾಗ್ಬಿಡ್ತು ಸ್ವಲ್ಪ. ತುಮಕೂರು ಅಂತ ಹೇಳ್ದಲ್ಲ, ತುಮಕೂರಲ್ಲಿ ಎಲ್ಲಿ ನೀನು? ಎಲ್ಲಿ, ಯಾವ ಊರವನು? ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಕೆರೆಯಿಂದ ಬಂದಿರೋದು. ಸೊ ಇಲ್ಲಿ ಇರೋದು ಮಾತ್ರ ಬೆಂಗಳೂರಲ್ಲೇ? ಬೆಂಗಳೂರಲ್ಲಿ ಇರೋದು. ನಮ್ಮೂರು ಶೆಟ್ಟಿಕೆರೆ. ಸೊ ಯುವನ್ ಕುಮಾರ್ ತಮ್ಮ ಡ್ಯಾನ್ಸ್ ಮೂಲಕ ಎಲ್ಲಾ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಸೊ ಎಲ್ಲರೂ ಕೇಳ್ತಿದ್ದಾರೆ ಎಷ್ಟನೇ ಕ್ಲಾಸು, ಯಾವ ಸ್ಕೂಲು ಅಂತೆಲ್ಲಾನು. ಸೊ ಅಡ್ರೆಸ್ ಹೇಳ್ತೀಯಾ? ನಾನು 4th ಸ್ಟ್ಯಾಂಡರ್ಡು. ನಮ್ಮ ಸ್ಕೂಲ್ ಹೆಸರು ಸ್ಟ್ಯಾಂಡರ್ಡ್ ಪಬ್ಲಿಕ್ ಸ್ಕೂಲ್ ಅಂತ. ಸೊ ನೀನು ಬಿಗ್ ಬಾಸ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡೋದಲ್ಲ, ಸೊ ಅದಾದ್ಮೇಲೆ ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ನಿನ್ನ ಫ್ರೆಂಡ್ಸ್ ಎಲ್ಲಾನು ಸಹ ಏನ್ ಹೇಳಿದ್ರು? ಟೀಚರ್ಸ್ ಎಲ್ಲ ಟಿವಿಲ್ ನೋಡ್ದೆ ನೀನ್ ಡ್ಯಾನ್ಸ್ ಮಾಡಿದ್ದು ಚೆನ್ನಾಗಿತ್ತು ಅಂತ ಕೇಳಿದ್ರು. ಸುದೀಪ್ ಸರ್ ನಿನಗೆ ಬ್ರೇಸ್ಲೆಟ್ ಕೊಟ್ಟಿದ್ರು, ಎಷ್ಟು ಖುಷಿ ಆಯ್ತು ಅಂತ ಕೇಳ್ತಿದ್ರು. ತುಂಬಾ ಖುಷಿ ಆಯ್ತು ಅಂತ ಹೇಳ್ತಿದ್ದೆ. ಫ್ರೆಂಡ್ಸ್ ಎಲ್ಲ ಬ್ರೇಸ್ಲೆಟ್ನ ಒಂದು ಟೈಮು ಮನೆಗೆ ಅಲ್ಲ ಸ್ಕೂಲಿಗೆ ತಗೋಬಾ ಅಂತ ಹೇಳ್ತಿದ್ರು. ಮತ್ತೆ ಇವತ್ತು ಸ್ಕೂಲಿಗೆ ಹೋಗಿ ಬಂದೆ. ಅವಾಗ ಪ್ರಿನ್ಸಿಪಲ್ ಮ್ಯಾಮು ಗ್ರೌಂಡಿಗೆ ಕರ್ಕೊಂಡೋಗಿ ಮೈಕಲ್ಲಿ ಎಲ್ಲಾರ್ಗೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು. ಇವನು ಇಲ್ಲಿ ಬಿಗ್ ಬಾಸ್ ಸೀಸನ್ 11 ಹೋಗಿ ಅವ್ರ ಹತ್ರ ಬ್ರೇಸ್ಲೆಟ್ ಇಸ್ಕೊ ಬಂದಿದ್ದಾರೆ ಅಂತ. ಅವಾಗ ಫುಲ್ಲು ಖುಷಿ ಆಯ್ತು ನನಗೆ. ಈಗ ಪ್ರಿನ್ಸಿಪಲ್ಲು ಹಾಗೇನೆ ಎಲ್ಲ ಟೀಚರ್ಸು ಮೈಕಲ್ಲೆಲ್ಲ ಅನೌನ್ಸ್ ಮಾಡ್ಬಿಟ್ಟು ಎಲ್ಲ ಸ್ಕೂಲ್ ಮುಂದೆ ಎಲ್ರಿಗೂ ಒಂದು ಪ್ರೌಡ್ ಮೂಮೆಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಟ್ರು ಇವನ್ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಫ್ರೆಂಡ್ಸ್ ಎಲ್ಲಾನು ಒಂದಿನ ಬ್ರೇಸ್ಲೆಟ್ ತಗೊಂಬಾ ಸ್ಕೂಲ್ಗೆ ಅಂತ ಹೇಳ್ತಾರೆ, ತಗೊಂಡೋಗ್ತೀಯ ನೀನು? ತಗೊಂಡೋಗ್ತೀನಿ. ಒಂದಿನ ಎಲ್ಲಾರ್ಗೂ ತೋರಿಸಿ ತಗೊಂಡ್ ಬರ್ತೀನಿ.
ಅವ್ರು ತಗೊಂಡಾಗ ನನಗೆ ಕೊಟ್ಬಿಡು ಅಂತ ಕಿತ್ಕೊಂಡ್ಬಿಟ್ರೆ ಏನ್ ಮಾಡ್ತೀಯಾ? ಇಲ್ಲ ಕೊಡಲ್ಲ. ಅವ್ರ ಹೆಂಗ್ ಸ್ಕೂಲಲ್ಲೂ ಏನು ನಾನ್ ಫ್ರೆಂಡ್ಸ್ ಆಗಿರೋದು ಯಾರು ಅವ್ರಿಗಿಲ್ಲ, ಅವ್ರ ಹೆಂಗೇನಿಲ್ಲ. ಬೇರೆಯವರು ಆತರ ಏನಿಲ್ಲ ಜಾಸ್ತಿ ನಮ್ಮ ಕ್ಲಾಸಲ್ಲಿ. ನಿನ್ ಫ್ರೆಂಡ್ಸ್ ಮಾತ್ರ ತೋರಿಸ್ತೀಯ ತಗೊಂಡೋಗಿ? ಇಲ್ಲ, ನಾನು ಹಂಗ್ ಮಾಡಿದ್ರೆ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಮ್ಯಾಮ್ ಗೊತ್ತಾದ್ರೆ ಅವರೇ ಎಲ್ಲಾರನ್ನೂ ಕರೆಸ್ಬಿಟ್ಟು ತೋರಿಸ್ತಾರೆ. ಅವಾಗ ಇಡೀ ಸ್ಕೂಲೇ ನೋಡಿರುತ್ತೆ. ಓಕೆ, ಡ್ಯಾನ್ಸ್ ಮಾಡೋದಿಕ್ಕೆ ಯಾರು ತುಂಬಾ ಇನ್ಸ್ಪಿರೇಷನ್ ನಿನ್ಗೆ? ನನ್ನ ರೆಗ್ಯುಲರ್ ಕ್ಲಾಸ್ ಹೋಗೋದು ನೃತ್ಯ ಕಲಾ ಆಕಾಶ್ ಮಾಸ್ಟರ್ ಹತ್ರ. ನಾನು ಕಲರ್ಸ್ ಕನ್ನಡ ಇಲ್ಲಿ ಬಿಗ್ ಬಾಸ್ಗೆ ಇವಾಗ ಪ್ರಾಕ್ಟೀಸ್ ಮಾಡಿದ್ದು ಸಾಗರ್ ಮಾಸ್ಟರ್ ಅಂತ, ಅವ್ರ ಹತ್ರ ಈ ಪ್ರಾಕ್ಟೀಸ್ ಮಾಡ್ತಿದ್ದು. ಅಲ್ಲ, ಡ್ಯಾನ್ಸ್ ಮಾಡ್ಬೇಕು ಅಂತ ಯಾವಾಗ ಅನ್ನಿಸ್ತು ನಿಂಗೆ? ಎಷ್ಟು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ? ನಾನು ಸುಮ್ನೆ ನನಗೆ ಚಿಕ್ಕ ವಯಸ್ಸಿಂದಾನು ಹಂಗೆ ಫೋನಲ್ಲಿ ನೋಡ್ಕೊಂಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದಕ್ಕೆ ಅಪ್ಪ ಅಮ್ಮ ನೋಡಿ ಡ್ಯಾನ್ಸ್ ಕ್ಲಾಸ್ಗೆ ಹಾಕೋಣ ಅಂತ 4 years ಅಲ್ಲಿ ಹಾಕಿದ್ರು. ಸುಮ್ನೆ ಹಂಗೆ ಬ್ಯಾಚಿಗೆ ಹೋಗಿ ಬಂದು ನಾನು ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ದು 6 years ಇಂದ. ನಾನು 7 years ಇದ್ದಾಗ DKDಗೆ ಹೋಗಿ ಬಂದೆ. ಆಮೇಲೆ ಇವಾಗ 9 years ಆಗಿದೆ. ಇವಾಗ ಬಿಗ್ ಬಾಸ್ಗೆ ಹೋಗಿ ಬಂದೆ. ಸೊ DKD ಅಲ್ಲೆಲ್ಲಾನು ಪರ್ಫಾರ್ಮ್ ಮಾಡಿದ್ಯಾ? ಸೊ ಅಲ್ಲಿ ಶಿವಣ್ಣ ಅವರಾಗಿರ್ಬೋದು, ರಕ್ಷಿತಾ ಮೇಡಮ್ ಅವರಾಗಿರ್ಬೋದು, ವಿಜಯ ರಾಘವೇಂದ್ರ ಸರ್, ಮತ್ತೆ ಇನ್ನೊಂದಷ್ಟು ಜನ ಇದಾರೆ. ಸೊ ಅವರೆಲ್ಲ ಏನ್ ಹೇಳಿದ್ರು? ಅವರ ಶಿವಣ್ಣ ಚೆನ್ನಾಗಿ ಮಾಡ್ತಿದ್ಯಾ, ಹಿಂಗೆ ಚೆನ್ನಾಗಿ ಮಾಡು ಅಂತ ಅಪ್ರಿಶಿಯೇಟ್ ಮಾಡಿದ್ರು ನನಗೆ. ಮತ್ತೆ ನನಗೆ ಒಂದು ಟೈಮು ಕಾಲು ಏಟಾಗಿತ್ತು. ಅವಾಗ ನಾನು ಕುಂತಿದ್ದಿದ್ದು ನೋಡಿ ಶಿವಣ್ಣ ಮತ್ತೆ ಗೀತಾ ಮೇಡಮು ಯಾಕೆ ಹಿಂಗ್ ಕುಂತಿದ್ಯಲ್ಲ, ಏನಾಯ್ತು ಅಂತ ಕೇಳ್ತಿದ್ರು. ಪ್ರಾಕ್ಟೀಸ್ ಟೈಮಲ್ಲಿ ಹಿಂಗ್ ಬಿದ್ದಿದ್ದೆ ಅಂತ ಹೇಳಿದ್ದೆ. ಆಯ್ತು, ನೆಕ್ಸ್ಟ್ ಟೈಮ್ ಇಂದ ಹುಷಾರಾಗಿ ಮಾಡು ಅಂತ ಇದ್ ಮಾಡಿದ್ರು. ಸೊ ಈ ನಿನ್ ಫೇವ್ರೆಟ್ ಹೀರೋ ಯಾರು? ನನ್ನ ಫೇವ್ರೆಟ್ ಹೀರೋ ಪುನೀತ್ ರಾಜ್ಕುಮಾರ್ ಸರ್ ಮತ್ತೆ ಸುದೀಪ್ ಸರ್. ಪುನೀತ್ ರಾಜ್ಕುಮಾರ್ ಸರ್ ಯಾಕೆ ಇಷ್ಟ ಅಂದ್ರೆ ಅವರ ಡ್ಯಾನ್ಸ್ ನನಗೆ ತುಂಬಾ ಇಷ್ಟ, ಮತ್ತೆ ಅವರ ಒಳ್ಳೆತನ ನನ್ಗೆ ಫುಲ್ ಇಷ್ಟ ಆಯ್ತು. ಸುದೀಪ್ ಸರ್ ಯಾಕೆ ಅಂದ್ರೆ ಅವರು ಎಲ್ಲ ಸೇಮ್ ಆಕ್ಟಿಂಗ್ ಎಲ್ಲ ನೋಡಿದೀನಿ, ಅವ್ರದ್ದು ಎಲ್ಲ ಚೆನ್ನಾಗಿರುತ್ತೆ. ಸುದೀಪ್ ಸರ್ ಯಾವ ಸಿನಿಮಾ ನಿಂಗೆ ತುಂಬಾ ಇಷ್ಟ? ಅದೇ ರೀತಿ ಅಪ್ಪು ಸರ್ದು ಯಾವ ಸಿನಿಮಾ ಅಂದ್ರೆ ನಿಂಗೆ ತುಂಬಾ ಇಷ್ಟ? ನನಗೆ ಸುದೀಪ್ ಸರ್ದು ಪೈಲ್ವಾನ್ ಜಾಸ್ತಿ ಇಷ್ಟ, ಮತ್ತೆ ಪುನೀತ್ ರಾಜ್ಕುಮಾರ್ ಸರ್ದು ಜೇಮ್ಸ್, ಯುವರತ್ನ, ರಾಜ್ಕುಮಾರ ಮತ್ತೆ ಅಪ್ಪು, ಅದು ನಂಗೆ ಫುಲ್ ಇಷ್ಟ. ಬರೀ ಡ್ಯಾನ್ಸ್ ಮಾತ್ರ ಮಾಡ್ತೀಯಾ? ಆಕ್ಟಿಂಗು, ಹಾಡೆಲ್ಲ ಹಾಡ್ತೀಯಾ? ಆಕ್ಟಿಂಗು ಬರುತ್ತೆ, ಹಾಡು ಬರಲ್ಲ. ಹಾಡು ಹಂಗೆ ಮನೇಲಿ ಸುಮ್ನೆ ಹಂಗೆ ಒಂದ್ ಯಾವ್ದಾದ್ರು ಹಾಡು, ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಾಡು ಹಾಕೊಂಡಿರ್ತೀರಲ್ಲ, ಆ ಹಾಡ್ನ ಡ್ಯಾನ್ಸ್ ಮಾಡಕ್ಕೆ ಲಿಪ್ ಮೂಮೆಂಟ್ ಮಾಡಕ್ ಬರುತ್ತಲ್ಲ, ಆ ಹಾಡ್ ನಮ್ಮ ಸ್ವಲ್ಪ ಕಲ್ತಿರ್ತೀನಿ ಅಷ್ಟೇ, ಇನ್ಯಾವುದು ಬರಲ್ಲ ಜಾಸ್ತಿ. ಓಕೆ, ಅಪ್ಪುಗಾಗಿ ಏನಾದ್ರು ಒಂದು, ಇವಾಗ ಸುದೀಪ್ ಸರ್ಗೋಸ್ಕರ ಡ್ಯಾನ್ಸ್ ಮಾಡಿದೆ, ಅಪ್ಪು ಸರ್ಗಾಗಿ ಯಾವ್ದಾದ್ರು ಒಂದು ಹಾಡು ಆಡ್ಬೇಕಂದ್ರೆ ಯಾವ ಹಾಡು ಆಡ್ತೀಯ? ನಾನು ತಾಲಿಬಾನ್ ಅಲ್ಲ ಅದ ಹೇಳ್ತೀನಿ. ತಾಲಿಬಾನ್ ಅಲ್ಲ ಟನ ಬಿಲ್ಲಾಡನ್ ಅಲ್ವೇ ಅಲ್ಲ ಟನ ಅವನು ಹೊಡೆದಿದ್ ಬಿಲ್ಡಿಂಗ್ಗೆ, ನಾನು ಹೊಡೆದಿದ್ ಹೃದಯಕ್ಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ ಟನ. ಓಕೆ, ಸೊ ಇವಾಗ DKD ಅಲ್ಲಂತೂ ಪಾರ್ಟಿಸಿಪೇಟ್ ಮಾಡಿದ್ದೆ, ಈಗ ಬಿಗ್ ಬಾಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಜನರೆಲ್ಲ ನೀನು ಹೊರಗಡೆ ಸ್ಕೂಲ್ಗೆ ಹೋಗ್ತಿರ್ತೀಯಾ ಅಥವಾ ಏನೋ ಒಂದು ಅಂಗಡಿಗೆ ಆ ಥರ ಏನೋ ತರಕ್ ಹೋಗ್ತಿರ್ತೀಯಾ, ಶಾಪಿಂಗ್ ಆ ಥರ ಏನಾದ್ರು, ಅವಾಗ ಜನರೆಲ್ಲ ರೆಕಗ್ನೈಸ್ ಮಾಡಿ ಏನ್ ಹೇಳ್ತಾರೆ ನಿಂಗೆ ಅಂತ? ನಾನ್ DKDಗೆ ಹೋದಾಗ ನೀನೇ ಅಲ್ವಾ DKDಗೆ ಹೋಗ್ತಿದ್ದು, ಚೆನ್ನಾಗ್ ಮಾಡ್ತಿದ್ದೆ ಡ್ಯಾನ್ಸು ಅಂತ ಫೋಟೋ ತಕ್ಕೋತಿದ್ರು. ಎಲ್ರು ಹಂಗೆಲ್ಲ ಮಾಡಿ ಫೋಟೋ ತಕ್ಕೋತಿದ್ರು. ಮತ್ತೆ ಇವಾಗ ಬಿಗ್ ಬಾಸಿಗೆ ಹೋದಾಗ್ಲೂ ಅಷ್ಟೇ, ನೀನೇ ಅಲ್ವಾ ಬಿಗ್ ಬಾಸಿಗೆ ಹೋಗಿದ್ದು, ಬ್ರೇಸ್ಲೆಟ್ ಚೆನ್ನಾಗಿದ್ಯಾ, ಕೊಟ್ಟಿದ್ದು ಇಷ್ಟ ಆಯ್ತಾ ಅಂತ ಕೇಳ್ತಿದ್ರು. ಅಂತ ಹೇಳ್ತಿದ್ದೆ, ಅವರು ಎಲ್ಲ ಫೋಟೋ ತಕ್ಕೋತಿದ್ರು. ಸೊ ಅಪ್ಪ ಅಮ್ಮ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರ ಡ್ಯಾನ್ಸ್ಗೆ, ಆಕ್ಟಿಂಗ್ ಎಲ್ಲಾನು? ಅಪ್ಪ ಅಮ್ಮ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು ಅಂತ ಹೇಳ್ದಾಗ್ಲೂ ಕರ್ಕೊಂಡೋಗಿರ್ತಾರೆ. ಮತ್ತೆ
ನನಗೆ ಓದೋದ್ರಲ್ಲೂ ಅಷ್ಟೇ ಫುಲ್ ಸಪೋರ್ಟ್ ಮಾಡ್ತಾರೆ. ಓದೋದ್ರಲ್ಲೂ ಅಷ್ಟೇ. ನನಗೆ ಓದ್ಸಕ್ಕೆ ಅಮ್ಮ ಕುತ್ಕೊಂಡಿರ್ತಾರೆ ಯಾವಾಗ್ಲೂ ಓದ್ಸಕ್ಕೆ. ಈಗ ಸುದೀಪ್ ಸರ್ ಮುಂದೆ ಡ್ಯಾನ್ಸ್ ಹಾಡಿದೆ. ಸೊ ಅದು ಯಾರು ಹಾಡು ಆಡಿದ್ದು ಅಂತ ನಿಂಗೆ ಗೊತ್ತಾ? ಅದು ಫಸ್ಟ್ ಸೆಕೆಂಡ್ ಸಾಂಗ್ ಆಡಿದ್ದು ಸುದೀಪ್ ಸರ್ ಅವರ ಮಗಳು ಸೋನು ಸಾನ್ವಿ ಅಕ್ಕ ಅಂತ. ಅದು ಗೊತ್ತು. ನೀನ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಸೊ ಅಲ್ಲಿ ಸುದೀಪ್ ಸರ್ ಅವ್ರ ಅಪ್ಪ, ಅದ್ರ ಜೊತೆಗೆ ಸುದೀಪ್ ಸರ್ ಅವ್ರ ಮಗಳು ಸಾನ್ವಿ ಅವರೆಲ್ಲಾನು ಸಹ ಫುಲ್ಲು ಕಣ್ಣಲ್ಲಿ ನೀರು ತರ್ತಾ ಇತ್ತು. ಅದೆಲ್ಲ ನೀನ್ ನೋಡ್ದ? ಎಪಿಸೋಡ್ಸ್ ಎಲ್ಲ ಬಂದ್ ನೋಡ್ದ ಅಥವಾ ಅಲ್ಲೇ ಇದ್ ನೋಡ್ದ? ನಮ್ ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಇಲ್ಲಿಗ್ ಬಂದ್ ನೋಡಿದ್ವಿ. ಅವಾಗೆಲ್ಲ ತೋರಿಸ್ತಿದ್ರು ಟಿವಿಲಿ. ಅವರು ಎಲ್ಲ ಅಳ್ತಿದ್ರು. ಫುಲ್ ಬೇಜಾರಾಗ್ತಿತ್ತು ನನ್ಗೆ ಇಲ್ಲಿ. ಹೌದಾ? ಸುದೀಪ್ ಸರ್ಗೆ ಏನ್ ಹೇಳ್ತಿ ಈಗ? ಇವಾಗ ಮತ್ತೆ ಇದನ್ನ ಕೊಟ್ಟಿದ್ದಕ್ಕೆ ಟ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನನ್ನ ಪರ್ಫಾರ್ಮೆನ್ಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು ಅವ್ರ ಮುಂದೆ. ಅಷ್ಟೇ. ಈಗ ಸುದೀಪ್ ಸರ್ ನಿಂಗೆ 2 ಗಿಫ್ಟ್ ಕೊಟ್ಟಿದ್ದಾರೆ. ಒಂದು ಬ್ರೇಸ್ಲೆಟ್, ಒಂದು ಮುತ್ತು. ನೀನ್ ನಂಗೆ ಒಂದು ಬ್ರೇಸ್ಲೆಟ್ ಕೊಡ್ತೀಯ ಅಥವಾ ಮುತ್ತು ಕೊಡ್ತೀಯ? ಮುತ್ತು ಕೊಡ್ತೀರಿ. ಮುತ್ತು ಕೊಡ್ತೀಯಾ? ಕೊಡು ಮತ್ತೆ. ಥ್ಯಾಂಕ್ ಯು. ವೆಲ್ಕಮ್. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಇದೇ ತರ ಇನ್ನೊಂದಷ್ಟು ಜನರ ಮುಂದೆ, ಹಾಗೇನೆ ದೊಡ್ಡವನಾದ್ಮೇಲೆ ಆಕ್ಟಿಂಗು ಏನಾಗ್ಬೇಕು ಅಂತಿದ್ಯಾ? ಯಾವ್ದು ದೊಡ್ಡವನಾದ್ಮೇಲೆ? ನಾನು ಆಕ್ಟರ್ ಅಥವಾ DC ಆಗ್ಬೇಕು ಅನ್ಕೊಂಡಿದ್ದೀನಿ. ಓಕೆ. DC ಅಂದ್ರೆ ಅಲ್ಲ, DC ಆಗ್ಬೇಕು ಅಂತಂದ್ರೆ ಆಕ್ಟಿಂಗ್ ಮಾಡಕ್ಕಾಗಲ್ಲ. ಆಕ್ಟರ್ ಆದ್ಮೇಲೆ ನೀನು ಸಿನಿಮಾದಲ್ಲಿ DC ಆಗ್ಬೋದು. ಬಟ್ ಹೆಂಗ್ ಮ್ಯಾನೇಜ್ ಮಾಡ್ತೀಯ ದೊಡ್ಡವನಾದ್ಮೇಲೆ? ಮ್ಯಾನೇಜ್ ಮಾಡ್ತೀನಿ. ನಾನು ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ಬೇಕಂತ ಆಸೆ ಇದೆ. ಅಲ್ಲಿಗೆ ಒಂದು ಚೆನ್ನಾಗಿರೋ ಟ್ರೈನರ್ ಸಿಕ್ಬಿಟ್ಟು ನಾನು ಇಲ್ಲಿ DC ಕೆಲಸ ಮಾಡ್ತಿರ್ತೀನಿ. ಮತ್ತೆ ನಾನು ಯಾವಾಗಲಾದ್ರೂ ಫ್ರೀ ಆದಾಗ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತಿರ್ತೀನಿ ಡ್ಯಾನ್ಸ್ ಕ್ಲಾಸ್ ಎಲ್ಲ. ಇಷ್ಟೊಂದು ಬುದ್ಧಿ ಉಪಯೋಗಿಸ್ತಿದ್ಯಲ್ಲ ಈ ವಯಸ್ಸಿಗೆ. ಏನ್ ತಿಂತೀಯ ನೀನ್ ಬೆಳಗ್ಗೆ ಡೈಲಿ? ಬೆಳಗ್ಗೆ ತಿಂಡಿ ಏನಾದ್ರೂ ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ದೋಸೆ ಆ ಥರ ಏನಾದ್ರು ಮಾಡಿರ್ತಾರಮ್ಮ, ಅದನ್ನ ತಿಂತಿರ್ತೀನಿ. ನಿನ್ ಫೇವ್ರೇಟ್ ಫುಡ್ ಯಾವುದು? ನನ್ನ ಫೇವ್ರೇಟ್ ಫುಡ್ಡು ಇಡ್ಲಿ ಮತ್ತೆ ದೋಸೆ ಮತ್ತೆ ಪೂರಿ. ಈ ಕಡೆನಾ? ಓಕೆ ಓಕೆ. ಈಗ ಡ್ಯಾನ್ಸ್ ಎಲ್ಲ ಆಡ್ತೀಯಾ, ಚೆನ್ನಾಗಿ ನೋಡಕ್ಕೂ ಸೂಪರ್ ಆಗಿದ್ಯಾ. ಸೊ ಹುಡುಗಿರು ಯಾರಾದ್ರೂ ನೀನ್ ನಂಗೆ ಇಷ್ಟ ಅಂತ ಹೇಳಿದಾರ? ಅಲ್ಲ, ಫ್ರೆಂಡ್ಸ್ ಯಾರು ಹೇಳಿಲ್ವಾ ನೀನ್ ನಂಗೆ ತುಂಬಾ ಚೆನ್ನಾಗಿದ್ಯಾ, ಕ್ಯೂಟ್ ಆಗಿದ್ಯಾ ಅಂತ? ಹಂಗೇನು ಹೇಳಿಲ್ಲ. ಯಾರು ಹೇಳಿಲ್ಲ? ನಿಜ ಹೇಳು. ನಿಜ. ಈಗ DKD ಅಲ್ಲಿ ಅನುಶ್ರೀ ಅಕ್ಕ ಅವರೆಲ್ಲ ಹೇಳಿಲ್ವಾ? ಹೇಳಿದ್ದಾರೆ. ಮತ್ತೆ ಇಲ್ಲ ಅಂತಂದೆ. ಸ್ಕೂಲಲ್ಲಿ ಟೀಚರ್ಸ್ ಯಾರು ಹೇಳಿಲ್ಲ? ಟೀಚರ್ಸ್ ಹೇಳಿದ್ದಾರೆ. ಓಕೆ. ದೊಡ್ಡವನಾದ್ಮೇಲೆ DC ಆಗ್ಬೇಕು ಅಂತಿದ್ಯಾ. ಸೊ ಅಪ್ಪ ಅಮ್ಮನಿಗೆ ಏನ್ ಹೇಳ್ತೀಯಾ, ಹಾಗೇನೆ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಅಪ್ಪ ಅಮ್ಮ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿರೋದಕ್ಕೆ. ಮತ್ತೆ ಕನ್ನಡ ಜನತೆಗೂ ಅಷ್ಟೇ ನನಗೆ ಹಿಂಗೆ ಅಪ್ರಿಷಿಯೇಟ್ ಮಾಡ್ಕೊಂಡು ಇದು ಮಾಡ್ತಿರೋದಕ್ಕೆ ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ಫೇವ್ರೆಟ್ ಹೀರೋ ಅಂತಂದ್ರೆ ಸುದೀಪ್ ಸರ್ ಮತ್ತೆ ಅಪ್ಪು ಸರ್ ಅಂತ ಹೇಳ್ದೆ. ಫೇವ್ರೆಟ್ ಹೀರೋಯಿನ್ ಯಾರು ನಿಂಗೆ? ಫೇವ್ರೆಟ್ ಹೀರೋಯಿನ್ನು ನನಗೆ ಫೇವ್ರೆಟ್ ಹೀರೋಯಿನ್ ಯಾರು ಅಷ್ಟೊಂದಿಲ್ಲ. ಓಕೆ, ತೊಂದ್ರೆ ಇಲ್ಲ. ಈಗ ಬಿಗ್ ಬಾಸ್ ನೀನ್ ನೋಡ್ತಿದ್ದ? ಬಿಗ್ ಬಾಸ್ ಸ್ಟೇಜ್ ಮೇಲೆ ಎಲ್ಲ ಪರ್ಫಾರ್ಮ್ ಮಾಡ್ತಿದ್ದಲ್ಲ, ಬಿಗ್ ಬಾಸ್ ನೀನ್ ನೋಡ್ತಿದ್ದ? ಎಲ್ಲ ಎಪಿಸೋಡ್ಸ್ ನೋಡ್ತಿದ್ದ? ನೋಡ್ತಿದ್ದೆ. ಯಾರಿಷ್ಟ ನಿಂಗೆ ತುಂಬಾ? ಅಲ್ಲಿ ನನ್ಗೆ ತುಂಬಾ ಹನುಮಂತು ಅಂದ್ರೆ ಫುಲ್ ಇಷ್ಟ. ಅವರೇ ವಿನ್ ಆಗಿರೋದು. ನಾವು ನನ್ನ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ನಲ್ಲ, ಅವಾಗ ಟಿವಿಲಿ ನೋಡ್ಬೇಕಾದ್ರೆ ನೋಡ್ತಿದ್ದೆ ಯಾರು ವಿನ್ ಆಗ್ತಾರೆ ಅಂತ. ಅವಾಗ ಹನುಮಂತು ಅಂತ ಸುದೀಪ್ ಸರ್ ಹೇಳಿದ್ರು. ಅವಾಗ ಫುಲ್ ಖುಷಿ ಆಯ್ತು ನನ್ಗೆ. ದೊಡ್ಡವನಾದ್ಮೇಲೆ ನೀನು ಬಿಗ್ ಬಾಸ್ಗೆ ಹೋಗ್ತೀಯಾ? ನಾನು ಹೋಗಿ ಬರ್ತೀನಿ.
ಈಗ ಸುದೀಪ್ ಸರ್ ನಿಂಗೆ ನೀನ್ ತುಂಬಾ ಅದೃಷ್ಟವಂತ. ಬಿಕಾಸ್ ಯಾಕಂತಂದ್ರೆ ಸುದೀಪ್ ಸರ್ ಲಾಸ್ಟ್ ಒಂದು ಬಿಗ್ ಬಾಸ್ ನ ಹೋಸ್ಟ್ ಮಾಡಿದ್ದು. ಸೊ ಅದೇ ಸ್ಟೇಜ್ ಅಲ್ಲಿ ನೀನ್ ಪರ್ಫಾರ್ಮ್ ಮಾಡಿದ್ಯಾ. ಅದ್ರ ಜೊತೆಗೆ ಅವ್ರ ಕಡೆಯಿಂದ 2 ಗಿಫ್ಟ್ಗಳು, ಒಂದು ಮುತ್ತು, ಇನ್ನೊಂದು ಬ್ರೇಸ್ಲೆಟ್ ತಗೊಂಡಿದ್ಯಾ. ಸುದೀಪ್ ಸರ್ ಇನ್ಮೇಲಿಂದ ಹೋಸ್ಟ್ ಮಾಡಲ್ಲ, ಬಿಗ್ ಬಾಸ್ ನಡೆಸ್ಕೊಡಲ್ಲ ಪ್ರೋಗ್ರಾಮ್ ನ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಟೈಮ್ ನಿಂಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಚಾನ್ಸ್ ಸಿಗಲ್ಲ. ಬಿಕಾಸ್ ಚಾನ್ಸ್ ಸಿಕ್ಕಿದ್ರು ಕೂಡ ಸುದೀಪ್ ಸರ್ ಇರಲ್ಲ. ಸೊ ಸುದೀಪ್ ಸರ್ಗೆ ಏನಾದ್ರು ಹೇಳ್ತೀಯಾ ಹೋಸ್ಟ್ ಮಾಡಿ ಬಿಗ್ ಬಾಸ್ ಬಿಡ್ಬೇಡಿ ಅಂತ? ಹೇಳ್ತೀನಿ. ಇದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ನನ್ಗೆ ನನ್ ಡ್ಯಾನ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಮತ್ತೆ ಪ್ಲೀಸ್ ಮತ್ತೆ ಹಿಂಗೆ ಬಿಗ್ ಬಾಸ್ ನಡ್ಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾವ ಟಾಸ್ಕ್ ಇಷ್ಟ? ಹನುಮಂತು ಜೊತೆಗೆ ಯಾರೆಲ್ಲ ಇಷ್ಟ ನಿಂಗೆ ತುಂಬಾ? ಹನುಮಂತು ಜೊತೆಗೆ ಧನರಾಜು ಮತ್ತೆ ತ್ರಿವಿಕ್ರಮ್ ಇಷ್ಟ. ಅಲ್ಲ ಟಾಸ್ಕ್ ನನ್ಗೆ ಇಷ್ಟ ಆಗಿದ್ದು ಯಾವ್ದು ಅಂದ್ರೆ ಇದು ಹನುಮಂತು ಆಡಿರೋದು ಒಂದು ಬಾಲಿಂಗ್ ನಡ್ಸ್ಕೊಂಡು ಹೋಗೋದಿದೆಯಲ್ಲ ಅದು, ಮತ್ತೆ ಹಿಂಗೆ ಬಾಲ್ ಎಸೆಯೋದು ಈ ಕಡೆಯಿಂದ ಹಿಡಿಯೋದು ಇತ್ತಲ್ಲ ಅದೊಂದಿಷ್ಟ. ಅದಷ್ಟು. ಸ್ಪೋರ್ಟ್ಸ್ ಅಲ್ಲಿ ಯಾವ ಸ್ಪೋರ್ಟ್ಸ್ ಅಂದ್ರೆ ನಿಂಗೆ ತುಂಬಾ ಇಷ್ಟ? ನಾನು ಸ್ಪೋರ್ಟ್ಸ್ ಅಲ್ಲಿ ನಂಗೆ ಕ್ರಿಕೆಟ್. ಫೇವರೇಟ್ ಕ್ರಿಕೆಟರ್ ಯಾರು ನಿಂಗೆ? ವಿರಾಟ್ ಕೊಹ್ಲಿ. ಹಾ. ಓಕೆ. ಸೊ ನೆಕ್ಸ್ಟ್ ಏನಾದ್ರು ವಿರಾಟ್ ಕೊಹ್ಲಿ ಮುಂದೆ ಏನಾದ್ರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀಯಾ? ಮಾಡ್ತೀನಿ. ಏನ್ ಹೇಳ್ತೀಯ ಓಕೆ ವಿರಾಟ್ ಕೊಹ್ಲಿಗೆ? ಅವಾಗ ಫೋಟೋ ತೆಗಿಸ್ಕೊತೀನಿ. ನಾನು ಕ್ರಿಕೆಟ್ ಅಲ್ಲಿ ಬಂದ್ರೆ ನಿಮ್ದು ಫ್ಯಾನು ಅಂತ ಹೇಳ್ತೀನಿ. ಹೌದಾ? ಸೂಪರ್. ನೀನ್ ನೋಡತ್ತೆ ಸ್ವಲ್ಪ ಕೊಹ್ಲಿ ತರನೇ ಇದೆಯಾ, ಕಾಣಿಸಕ್ತಿದ್ಯಾ? ಅಂದ್ರೆ ಜೂನಿಯರ್ ಕೊಹ್ಲಿ ಅಂತ. ಥ್ಯಾಂಕ್ ಯು. ಸೊ ಏನ್ ಹೇಳಕ್ ಇಷ್ಟಪಡ್ತೀಯ ಎಲ್ರಿಗೂನು? ಎಲ್ರಿಗೂ ಹಿಂಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ತೀರಿ, ನಾನು ಹಿಂಗೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಮಾಡ್ತಿರ್ತೀನಿ ಅಂತ ಹೇಳ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡಿದಕ್ಕೆ. ಇದೇ ತರನೇ ಡ್ಯಾನ್ಸು, ಆಟ, ಕ್ರಿಕೆಟು, ಸ್ಪೋರ್ಟ್ಸು, ಆಕ್ಟಿಂಗು, DC ಎಲ್ಲದರಲ್ಲೂ ನೀನು ಇದೇ ತರನೇ ನಂಬರ್ 1 ಇರೋ. ಅದ್ರ ಜೊತೆಗೆ ಎಜುಕೇಶನಲ್ಲೂ ನಂಬರ್ 1 ಇರೋ. ಸೊ ರಾಕ್ ಮಾಡ್ತೀರಿ. ನಿಂಗೆ ಸಿಗುವಂತ ಚಾನ್ಸಸ್ ಎಲ್ಲಾನು ಸಹ ಯುಟಿಲೈಸ್ ಮಾಡ್ಕೊಂಡು ಟಾಪ್ ಅಲ್ಲಿ ಬರ್ತೀರ. ಓಕೆನಾ? ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ತನ್ನ ಅದ್ಭುತವಾದ ಡ್ಯಾನ್ಸ್ ಮೂಲಕ ಇಡೀ ಕರ್ನಾಟಕದ ಜನರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿಸಿರುವಂತಹ ಯುವನ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.